ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಮ್ಮ ಮನೆಗೆ ಯಾವ ರೀತಿ ಫ್ಯಾನ್ ಬೇಕಾಗುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡೋಣ ಅಂತ ಚಿಕ್ಕಪೇಟ್ ಬಂದಿದ್ದೀವಿ. ಸೊ ಇದು ನಮ್ಮ ಇಂಟೀರಿಯರ್ ಟೀಮ್ ಅವರು ನಮಗೆ ಸಜೆಸ್ಟ್ ಮಾಡಿದ್ರು ಈ ಶಾಪ್. ಆ್ಯಂಡ್ ಈ ಶಾಪ್ ಬಂದು ಇಟ್ಸ್ ಅ ಲೆಗಸಿ ಶಾಪ್ ಅಂತಲೇ ಹೇಳ್ತೀನಿ. 3 ಜನರೇಷನ್ಸಿಂದ ನಡ್ಕೊಂಡು ಬರ್ತಾ ಇದೆ. ಆ್ಯಂಡ್ ಐ ಥಿಂಕ್ 1957 ಸ್ಟಾರ್ಟ್ ಆಗಿರೋಂಥದ್ದು. ಆ್ಯಂಡ್ ಯು ಹ್ಯಾವ್ ಆಲ್ ಟಾಪ್ ಬ್ರ್ಯಾಂಡ್ಸ್ ಇದು. ಆ್ಯಂಡ್ ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಏನಲ್ಲ. ಸೊ ಪರ್ಸ್ನಲಿ ನಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇಲ್ಲಿ ನಾವು ಎಂಡಲ್ಲಿ ನಾವು ಯಾವುದೆಲ್ಲ ಫ್ಯಾನ್ ತೊಗೊಂಡಿದ್ದೀವಿ ನಮ್ಮ ಮನೆಗೆ ಅನ್ನೋದನ್ನ ಒಂದು ಪಿಕ್ಚರ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಆ್ಯಂಡ್ ಆಲ್ಸೋ ಟಿಲ್ ಎಂಡ್ ಪ್ಲೀಸ್ ವಾಚ್ ಇಟ್. ಯಾಕಂದರೆ ಶಾಪ್ ಓನರ್ಸ್ ಅವರು ನಿಮಗೆ ಟಿಪ್ಸ್ ಕೊಟ್ಟಿದ್ದಾರೆ, ಲೈಕ್ ಯಾವ ರೀತಿ ಪರ್ಚೇಸ್ ಮಾಡುವಾಗ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ನಾವು ಹಾಲಲ್ಲಿ ಬಂದು ವುಡನ್ ಫಿನಿಶಿಂಗ್ ಚೂಸ್ ಮಾಡಿದ್ದೀವಿ, ವಿಚ್ ಇಸ್ ವಿತ್ ಅ ರಿಮೋಟ್ ಕಂಟ್ರೋಲ್. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಅ ಸ್ಮಾರ್ಟ್ ಹೋಮ್ ಕಂಪ್ಯಾಟಬಿಲಿಟಿ. ಆ್ಯಂಡ್ ಆಲ್ಸೋ ಫಂಕ್ಷನಾಲಿಟಿ ವೈಸು ನೋಡಬೇಕಾಗುತ್ತೆ. ಸೊ ಲಾರ್ಜರ್ ಸ್ಪೇಸ್ ಇರೋದ್ರಿಂದ ಹೈಯರ್ ಎಂಡ್ ಏರ್ ಡೆಲಿವರಿ ಇರಬೇಕಾಗುತ್ತೆ. ಸೊ ಎ ಸಿ ಅಲಾಂಗ್ ವಿತ್ ಎ ಸಿ ನೀವು ಚೂಸ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಗೋ ವಿತ್ ಅ ಡಿಸೈನರ್. ಬಟ್ ಪರ್ಸ್ನಲಿ ಐ ಫೆಲ್ಟ್ ಎ ಸಿ ಯಾವಾಗಲೂ ನಾವು ಯೂಸ್ ಮಾಡಲ್ಲ ಅಲ್ವಾ, ಸೊ ಓನ್ಲಿ ಡ್ಯೂರಿಂಗ್ ದ ಸಮ್ಮರ್. ಸೊ ಹಾಗಾಗಿ ನಾವು ಈ 3 ಬ್ಲೇಡ್ ವುಡನ್ ಫಿನಿಶಿಂಗ್ ಅಲ್ಲ ಅದನ್ನು ಚೂಸ್ ಮಾಡಿದ್ವಿ. ಆ್ಯಂಡ್ ದೆನ್ ಫಾರ್ ದ ಫಾಯರ್ ಆಲ್ಸೋ ಇಟ್ಸ್ ಅ ಕಾಂಬಿನೇಷನ್ ಆಫ್ ಚಾಂಡಿಯರ್ ಆ್ಯಂಡ್ ದ ಸೀಲಿಂಗ್ ಫ್ಯಾನ್. ಸೊ ಅದು ಆನ್ ಮಾಡಿದಾಗ ಅಷ್ಟೇ ದ ಬ್ಲೇಡ್ಸ್ ವಿಲ್ ಓಪನ್ ಆ್ಯಂಡ್ ಇಟ್ ಲುಕ್ಸ್ ವೆರಿ ಎಲಿಗೆಂಟ್. ಆಫ್ ಮಾಡಿದಾಗ ಚಾಂಡಿಯರ್ ಥರ ಕಾಣುತ್ತೆ. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ಗೆ ಮತ್ತು ಕಿಡ್ 1ಗೆ ವಿ ಹ್ಯಾವ್ ಚೂಸನ್ ಅಗೇನ್ ವಿತ್ ದ ರಿಮೋಟ್ ಕಂಟ್ರೋಲ್ ಆಪ್ಷನ್ ಆ್ಯಂಡ್ ಆಲ್ಸೋ ದ ಸೇಮ್ ವುಡ್ ಫಿನಿಶಿಂಗ್. ದೆನ್ ಕಿಡ್ 2ಗೆ ಮತ್ತು ಗೆಸ್ಟ್ ರೂಮಿಗೆ ನಾವು ವುಡನ್ ಫಿನಿಶಿಂಗ್ಗೆ ಚೂಸ್ ಮಾಡಿರೋವಂಥದ್ದು. ಬಟ್ ಏನಂದರೆ ವಿತೌಟ್ ದ ರಿಮೋಟ್ ಕಂಟ್ರೋಲ್, ವಿತ್ ಅ ನಾರ್ಮಲ್ ರೆಗ್ಯುಲೇಟರ್. ಯಾಕಂದರೆ ನಾವು ಗೆಸ್ಟ್ಗಾಗಲಿ ಅಥವಾ ಮಕ್ಕಳಿಗಾಗಲಿ ಹೇಳೋಕ್ಕಾಗಲ್ಲ ರಿಮೋಟೇ ಯೂಸ್ ಮಾಡಿ ಅಂತ. ಇಟ್ ಶುಡ್ ಬಿ ಮೋರ್ ಕನ್ವೀನಿಯೆಂಟ್ ಫಾರ್ ದೆಮ್. ಹಾಗಾಗಿ ನಾವು ಅದನ್ನು ಆ ರೀತಿ ಅಂದ್ಕೊಂಡು ಚೂಸ್ ಮಾಡಿದ್ದೀವಿ. ಸೊ ಇನ್ನೊಂದು ಏನಂದರೆ ಈ ಫೀಚರು ಸ್ಮಾರ್ಟ್ ಹೋಮ್ ಕಂಪ್ಯಾಟಬಿಲಿಟಿ ನಾನು ಏನಕ್ಕೆ ಹೇಳಿದೆ ಅಂದರೆ, ನೀವು ಅದನ್ನು ಅಲೆಕ್ಸಾ ಇಂದ ಅದನ್ನೆಲ್ಲ ಆ್ಯಪಿಂದ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಇದು ಮಾಡ್ಕೋಬೋದು. Karan is the shop owner and also his dad. So he'll give some tips what exactly you have to choose while selecting the fan and all. And this is a legacy shop, I can say. You can. Hi everybody. We are a third generation business which was started in 1957, mainly into all home appliances, like some small. Today, as ma'am is showing you the variety of fans that we have here, we thought we'd just guide you about a few pro tips while selecting your fan for your house. Now, don't just blindly buy a fan. You have to look at 3 or 4 aspects. Today, most of fans are all remote control. So, you have to be aware that remote control fans cannot be used with regulators. So, please be sure if you are comfortable using a remote only, then buy a remote control fan. Secondly, high aesthetic fans like these, the designer fans, are not very high on air delivery. They are to be used along with the AC. So if you are the kind of people who are used to using the AC throughout, then look into designer fan options. Otherwise, the more preferable option are these functional fans, which have no compromise in airflow. Attenberg, Orient, these are all good brands to go ahead with. Crompton. You could look into functional fan. If you are particular about aesthetics and design, then look into designer fan. For them, we recommend regulator fans. ಅವ್ರು ಏನೋ ಪ್ರೆಸ್ ಮಾಡ್ಬಿಡ್ತಾರೆ. Then they feel that they show the fan. But then it's run for 2 hours. They have pressed off the timer at 2 hours. Yeah, like as you mentioned, guest bedroom or Yeah. normal So they have to select the right fan for the right place. Okay. That's about it from our side. Thank you. Thank you. ಸೊ ಫೈನಲಿ ನಾವು ನಮ್ಮ ಮನೆಗೆ ಆಟಂಬರ್ಗ್ ಈ ಬ್ರ್ಯಾಂಡ್ ಫ್ಯಾನ್ಸ್ ನಾವು ಚೂಸ್ ಮಾಡಿರೋದು. ಸೊ 6 ಫ್ಯಾನ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ಆಲ್ಮೋಸ್ಟ್ ಕಾಸ್ಟ್ ಆಗಿದ್ದು 45K. ಸೊ ನಾನು ಫಾಯರ್ ರೂಮ್ದು ಏನು ಹೇಳಿದ್ದೀನಲ್ಲ, ಸೊ ಆ ಒಂದು ಐ ಮೀನ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಚಾಂಡಿಯರ್ ಆ್ಯಂಡ್ ಸೀಲಿಂಗ್ ಫ್ಯಾನ್. ಸೊ ಅದೇ ಇಟ್ ವಾಸ್ ಅರೌಂಡ್ 18K. ಸೊ ಹಾಗಾಗಿ ಆಲ್ಮೋಸ್ಟ್ ಅದು ಬೇರೆ ನಾವು ವುಡನ್ ಫಿನಿಶಿಂಗ್ ಎಲ್ಲ ತೊಗೊಂಡಿದ್ದೀವಲ್ಲ, ಆ್ಯಂಡ್ ಆಲ್ಸೋ ದ ಗುಡ್ ಬ್ರ್ಯಾಂಡ್ ಒನ್. ಸೊ ನಾನು ಪರ್ಸ್ನಲಿ ಈ ಶಾಪ್ನ ರೆಕಮೆಂಡ್ ಮಾಡ್ತೀನಿ. ಸೊ ಯಾರೆಲ್ಲ ಹೋಗ್ತೀರಾ ಅದರದ್ದು ಶಾಪ್ ಅಡ್ರೆಸ್ ಆಗಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಲಿ ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ್ಯಂಡ್ ಎಸ್, ಇದು ಫೋಟೋಸ್. ಸೊ ಇದೇ ರೀತಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.